ವಿತ್ ಸಾಕ್ಷಿ ಇದೆ ಅದರಲ್ಲಿ, ಫೋಟೋಸು, ಗಾಡಿ ನಂಬರು ಎಲ್ಲ ಇದೆ ಸರ್. ಲ್ಯಾಂಡ್ ಓನರ್ ನೋಡಿ. ನೀವು ಆಫೀಸಲ್ಲಿ ಕುತ್ಕೊಂಡಿದ್ದಪ್ಪ, ಹೊಟ್ಟೆ ಬಿಟ್ಕೊಂಡು ತಿಕ್ಕ ಇಡದಪ್ಪ ಬಿಟ್ಕೊಂಡು ಸಂಬಳ ಗಿಂಬಳ ಎಲ್ಲ ಎಣ್ಸ್ಕೊಂಡು ಒಳಗಡೆ ಇಟ್ಕೊಂಡು ನಿಮ್ಮ ಹೆಂಡ್ರದಿರು, ಮೊದಲನೇ ಹೆಂಡ್ರು, ಎರಡನೇ ಹೆಂಡ್ರು, ಮೂರನೇ ಹೆಂಡ್ರು ಒಳಗೆ ನೆಕ್ಲೆಸ್ ಮಾಡ್ಸ್ಕೊಂಡು ಓಡಾಡ್ತೀರಿ ನೀವು. ಏನು ಬಂದಿದೆ ನಿಮಗೆಲ್ಲ ದರಿದ್ರ? ಈಗ ನಾವು ಯಾರು ಕಂಪ್ಲೇಂಟ್ ಮಾಡೋದು ಸ್ನೇಹಿತರೆ? ಈಗ ನಾನು ಇರುವಂಥದ್ದು ಬೆಂಗಳೂರು ಕಾರ್ಪೊರೇಷನ್ ಆಫೀಸ್ ಹತ್ರ ಸ್ನೇಹಿತರೆ, ಅಂದರೆ GB ಆಫೀಸ್ ಇದೆಯಲ್ಲ ಇಲ್ಲಿ ನಾನು ಆ್ಯಕ್ಚುಲಿ ಬಂದಿದ್ದು ಅಲ್ಲಿ ಒಂದು ಹಳೆದೊಂದು ಲೈಟ್ ಕಂಬ ಇದೆ. ಬೆಂಗಳೂರಿಗೆ ಮೊದಲು ವಿದ್ಯುತ್ ಬಂದಂಥ ಲೈಟ್ ಕಂಬ ಅದಂತ ಶೂಟ್ ಮಾಡೋಕ್ಕೆ ಅಂತ. ಆದರೆ ಇಲ್ಲೊಂದು ವಿಚಿತ್ರವಾದ ಒಂದು ಪ್ರಕರಣ ನಮ್ಮ ಗೆಳೆಯರು ನೋಡಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಪರಿಚಯ ಹೇಳಿ ಅವ್ರಿಗೆ. ಸರ್ ನಮಸ್ತೆ, ನನ್ನ ಹೆಸರು ಅರುಣ್ ಕುಮಾರ್ ಅಂತ. ನಾನು ಇಲ್ಲೇ ಕೆಂಗನಳ್ಳಿಲೇ ವಾಸ ಆಗಿರೋದು. ಅಲ್ಲಿ ನಮ್ಮ ಎಲ್ಲಿ ಬರುತ್ತೆ ಕೆಂಗನಳ್ಳಿ? ಸರ್ ಮಾಗಡಿ ಮೇನ್ ರೋಡು, ಕಿತ್ನಳ್ಳಿ ಗ್ರಾಮ ಪಂಚಾಯತಿ, ಕೆಂಗನಳ್ಳಿ ಗ್ರಾಮ ಬರುತ್ತೆ ಸರ್. ಮಾಗಡಿ ಮೇನ್ ರೋಡು, ತಾವರೆಕೆರೆ? ಹೌದು ಸರ್, ತಾವರೆಕೆರೆ ಇನ್ನು ಆ ಕಡೆ ಐತೆ, ಸ್ವಲ್ಪ ಇನ್ನೂ ಒಳಗಡೆ ಬರುತ್ತೆ ಅದು. ಕಿತ್ನಳ್ಳಿ ಕಡಬಗೆರೆ ದಾಟದ ಮೇಲೆ? ಹೌದು ಸರ್, ಕಡಬಗೆರೆ ಕ್ರಾಸಿಂದ ರೈಟ್ ತಗೊಂಡ್ರೆ ಕಿತ್ನಳ್ಳಿ ಗ್ರಾಮ ಪಂಚಾಯತಿ, ಅದ್ರ ಪಕ್ಕದಲ್ಲೇ ಕೆಂಗನಳ್ಳಿ ಅನ್ನೋ ಗ್ರಾಮ. ವೆರಿ ಗುಡ್. ಅವ್ರು ಅಣ್ಣ ಸೈಡ್ ಹೋಗ್ತಾರೆ ಬನ್ನಿ. ಓಕೆ, ಈಗ ನೋಡಿ ಇಲ್ಲೊಂದು ಕಂಪ್ಲೇಂಟ್ ಬರ್ಕೊಂಡು ಓಡಾಡ್ತವ್ರ ಅಣ್ಣ. ಸರ್ ಏನು ನಿಮ್ಮ ಕೇಸ್ ಹೇಳಿ? ಸರ್ ಅನಧಿಕೃತವಾಗಿ ನಮ್ಮ ಮನೆ ಮುಂದೆ ಒಂದು ಲೇಔಟ್ ಇದೆ ಸರ್. ಹೆಚ್ಚು ಕಮ್ಮಿ ಏನಿಲ್ಲ ಅಂತಂದ್ರೆ 70-80 ಸೈಟ್ ಇದೆ. ಮತ್ತು ಸುತ್ತಮುತ್ತ ಒಂದು 4-5 ಲೇಔಟ್ಗಳು ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ ಅದರಲ್ಲಿ. ರೆವಿನ್ಯೂ ಲೇಔಟ್? ರೆವಿನ್ಯೂ ಸರ್, ರೆವಿನ್ಯೂ ಲೇಔಟು. ಸೊ ಅಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 30-40 ಮರ ಒಂದು ಲೇಔಟಲ್ಲಿ ಇದೆ. ಕಮ್ಮಿ ಅಂದ್ರೂ ಒಂದು ಲೇಔಟಲ್ಲಿ 30-40 ಮರಗಳು, ಅಂದರೆ ಸೈಟ್ ಪರ್ಚೇಸ್ ಮಾಡಿರೋರು ಹಾಕೊಂಡಿದ್ದಾರೆ, ಇನ್ನೊಂದು ಡೆವಲಪರ್ಗಳು ಹಾಕಿ ಬಿಟ್ಟಿದ್ದಾರೆ ಅದರಲ್ಲಿ. ಈಗ ಅಂದರೆ ಲಾಸ್ಟ್ ಒಂದು 4 ಡೇಸ್ ಬ್ಯಾಕು ಯಾರಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಏಕಾಏಕಿ ಬಂದು ಇದು ನನ್ನ ಹೆಸರಲ್ಲಿ RTC ಓಡ್ತಾ ಇದ್ದಾರೆ, ರನ್ನಿಂಗಲ್ಲಿದೆ, ಪಾಣಿ ನನ್ನ ಹೆಸರಲ್ಲಿದೆ ಅಂತ ಹೇಳ್ಬಿಟ್ಟು ಒಂದು 20-25 ಮರ, ಹೆಚ್ಚು ಕಮ್ಮಿ ಒಂದು 20 ಮರ ಸರ್. ಅದು ವಿಡಿಯೋ ದಾಖಲೆ ಕೂಡ ನನ್ನ ಹತ್ರನೇ ಇದೆ. ವಿಡಿಯೋ ಫೋಟೋಸ್ ಎಲ್ಲ ಇದೆ. ಎಲ್ಲ ಕಡಿದ್ರು. ನಾವು ಹೋಗಿ ಸ್ಟಾಪ್ ಮಾಡ್ದೋ. ನೀವು ಯಾವ ಸರ್ ಯಾವುದೇ ಗೌರ್ಮೆಂಟ್ ಆದ್ರೂ ಮರ ಉಳಿಸಿ ಅಂತ ಹೇಳುತ್ತೆ, ಮರ ಅಳಿಸಿ ಅಂತ ಯಾವ ಗೌರ್ಮೆಂಟು ಹೇಳಲ್ಲ. ಸೊ ವಿತೌಟ್ ಪರ್ಮಿಷನ್ ನೀವು ಹೆಂಗೆ ಕಡಿತಾ ಇದ್ದೀರಾ ಅಂದಿದ್ದಕ್ಕೆ ನನ್ನ ಜಾಗದಲ್ಲಿ ನಾನು ಹೆಂಗೆ ಬೇಕಾದ್ರೆ ಕಡಿತೀನಿ ಅಂತ ಅಂದರು. ಅದು ಸೈಟ್ ಒಳಗಡೆ ಇತ್ತು ಅಂತ ಅಂದರೆ ಅದು ಅವ್ರ ಜಾಗ. ಸೈಟ್ ರೋಡಲ್ಲಿ ಇರೋದು. ಈಗ ಪ್ರತಿಯೊಂದು ಯಾವುದೇ ಲೇಔಟ್ ಆದ್ರೂ ಅದು ಸರ್ಕಾರಕ್ಕೆ ಸೇರಿದ್ದು ರಸ್ತೆ ಅಂತ ನಮ್ಮ ಮನೆ ಮುಖ್ಯಮಂತ್ರಿಗಳು ಆದೇಶ ಹೊರಡಿಸಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ರೋಡಲ್ಲಿ ಇರೋದನ್ನ ಇವ್ರು ವಿತೌಟ್ ಪರ್ಮಿಷನ್ ಒಂದಲ್ಲ ಎರಡಲ್ಲ 15-20ಕ್ಕಿಂತ ಹೆಚ್ಚು ಮರಗಳನ್ನ ಕಡಿದು ಉರುಳಿಸಿ, ನಾವು ಪರ್ಮಿಷನ್ ಇದೆಯಾ ಇಲ್ವಾ ಅಂತ ಕೇಳಿ ಸ್ವಲ್ಪ ಜೋರಾಗಿ ಮಾತಾಡಿ ಜಗಳ ಮಾಡಿದ್ದಕ್ಕೆ ಮಿಷಿನ್ನು, ಟೆಂಪೋ ಎಲ್ಲ ಎತ್ಕೊಂಡು ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಓಡೋಗಿ ಆ ವಿಡಿಯೋ, ಟೆಂಪೋ ಎತ್ಕೊಂಡು ಹೋಗಿರೋ ವಿಡಿಯೋ ಕೂಡ ಇದೆ. ಓಕೆ, ಸೊ ನೀವು ಪ್ರತಿಭಟನೆ ಮಾಡಿದ್ರಿ? ನಾವು ಕೇಳ್ದೋ. ಅದಾದಮೇಲೆ ಫಾರೆಸ್ಟ್ ಆಫೀಸರ್ಗೆ ಕಾಲ್ ಮಾಡಿದ್ದೀವಿ ಸರ್. ಕಾಲ್ ಮಾಡಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಅವರು ನಮ್ಮ ಡ್ಯೂರಿ ಸೆಕ್ಷನ್ಗೆ ಬರಲ್ಲ, ಇನ್ನೊಂದಕ್ಕೆ ಬರುತ್ತೆ, ಕಾಲ್ ಮಾಡಿ ಅಂತ ಹೇಳಿದ್ರು. ಅವ್ರಿಗೂ ನಂಬರ್ ಇದೆ, ಆ ನಂಬರ್ಗೂ ಕಾಲ್ ಮಾಡಿದೆ, ವಿತ್ ಡೀಟೇಲ್ಸ್ ತೋರಿಸ್ತೀನಿ ಸರ್ ಯಾವ ಟೈಮಲ್ಲಿ ಮಾಡಿದ್ದೀವಿ ಅಂತಲೂ. ಅವ್ರಿಗೆ ಕಾಲ್ ಮಾಡಿದ್ರೆ ನೀವು ಫಸ್ಟು ಹೋಗಿ ಲಿಖಿತವಾಗಿ ಅರಣ್ಯ ಭವನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಸರ್ ಕಂಪ್ಲೇಂಟ್ ಕಾಪಿ ನಿಮ್ಮ ಕಣ್ಣು ಮುಂದೆನೇ ಇದೆ, ಬರೆದವ್ರೆ, ವಿತ್ ಸಾಕ್ಷಿ ಇದೆ ಅದರಲ್ಲಿ, ಫೋಟೋಸು, ಗಾಡಿ ನಂಬರು ಎಲ್ಲ ಇದೆ ಸರ್. ಲ್ಯಾಂಡ್ ಓನರ್ ನೋಡಿ, ಗಾಡಿಗೆ ತುಂಬಿರೋದಿದೆ ನೋಡಿ, ಗಾಡಿ ತುಂಬವ್ರೆ, ಫುಲ್ ಮರ ಲಾಟು. ಇದು ಗಾಡಿಗೆ ಇವರೇ ಓನರು, ಲ್ಯಾಂಡ್ ಓನರು. ಓಹೋ, ಈ ರೆವಿನ್ಯೂ ಲೇಔಟ್ ಡೆವಲಪ್ ಮಾಡಿದ್ರಲ್ಲ, ರೆವಿನ್ಯೂ ಲೇಔಟ್ ಡೆವಲಪ್ ಮಾಡೋಕ್ಕೆ ಲ್ಯಾಂಡ್ ಕೊಟ್ರಲ್ಲ, ಆ ರೈತ ನೋಡಿ ಇವರೇ ಲ್ಯಾಂಡ್ ಕೊಟ್ಟಿರೋರು. ಇವರು ಡೆವಲಪರೇ ಬೇರೆ, ಆ ಡೆವಲಪರ್ ಸತ್ತೋಗಿದ್ದಾರೆ ಅವ್ರು ಆ್ಯಕ್ಚುಲಿ. ಅಯ್ಯೋ ನೋಡಿ, ಇದೆ ಗಾಡಿ. ಓಕೆ, ಇಲ್ಲಿ ನೋಡಿ, ಇದು ಮಿಷಿನ್ನು, ವಾಟರ್ ಕ್ಯಾನ್ ಕಡ್ದು ಬಿಟ್ಟಿರೋದು ಆಲ್ರೆಡಿ. ನಾವು ಬಂದಾಗ ಕೊಂಬೆಗಳು ಇಲ್ಲಿ ದಿಮ್ಮಿಗಳು ಯಾವ ಥರ ಕಡ್ದಿದ್ದಾರೆ ಅನ್ನೋದು. ಓಹೋ, ಈ ಥರ ಸುತ್ತಮುತ್ತ ಹೆಚ್ಚು ಕಮ್ಮಿ ಒಂದು 20ಕ್ಕೂ ಹೆಚ್ಚಾಗಿ ಕಡ್ದಿದ್ದಾರೆ ಸರ್. ಅರಣ್ಯ ಭವನ್ಗೆ ಹೋಗಿ ನಾವು ಸರ್ ಈ ಥರ ಆಗಿದೆ, ನಮಗೆ ಬಂದು ಆ್ಯಕ್ಷನ್ ತೊಗೊಳ್ಳಿ ಅದಕ್ಕೆ ಅಂತಂದರೆ ಅದು ನಮ್ಮ ಡ್ಯೂರಿ ಸೆಕ್ಷನ್ಗೆ ಬರಲ್ಲ, ನೀವು GBAಗೆ ಹೋಗಿ ಅಂತಂದರು. GBAಗೆ ಬಂದರೆ ಇವರು ಇಲ್ಲ, ಇದನ್ನ BBMP ಲಿಮಿಟ್ಸ್ಗೆ ಬರೋ, ನೀವು ಅರಣ್ಯ ಭವನ್ಗೆ ಹೋಗಿ ಅಂತಂದರು. ಮತ್ತೆ ಅರಣ್ಯ ಭವನ್ಗೆ ಹೋಗಿ ಕಾಲ್ ಮಾಡೋದಕ್ಕೆ ಅವರು ಇನ್ನೊಂದು ಯಾವುದೋ ಜಾಲಹಳ್ಳಿ ಕ್ರಾಸ್ ಹತ್ರ ಇನ್ನೊಂದು ನಂಬರ್ ಕೊಟ್ಟರು. ಆ ನಂಬರ್ ಸ್ವಿಚ್ ಆಫ್ ಸರ್, ಆ ನಂಬರ್ ಸ್ವಿಚ್ ಆಫ್. ಈಗ ನಾವು ಯಾರು ಕಂಪ್ಲೇಂಟ್ ಮಾಡೋದು? ಈ ಥರ ಆದರೆ ಯಾರು ಮರ ಉಳಿಸಿ ಅಂತ ಅಂದ್ಬಿಟ್ಟು ಪ್ರೊಟೆಕ್ಟ್ ಮಾಡಲ್ಲ ಸರ್. ಯಾರೇ ಒಂದು ಬಂದು ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ, ಒಂದೇನಾರ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ನಿಮ್ಮ ಕಡೆಯಿಂದ ಸಹಕಾರ ಆಗೇ ಬರ್ಬೇಕು ನಮಗೆ. ಸುಮ್ಮನೆ ನಾವು ಬೆಳಗ್ಗೆಯಿಂದ ಓಡಾಡ್ತಾ ಇರೋದು ಸರ್, 2 ಸತಿ ಬಂದಿದ್ದೀವಿ ಇಲ್ಲಿಗೆ. ಈ GB ಆಫೀಸ್ ನೋಡಿ, ಇದು ಹಳೆ ಕಾರ್ಪೊರೇಷನ್ ಆಫೀಸು, ಗ್ರೇಟರ್ ಬೆಂಗಳೂರು ಆಫೀಸು, ಕಾರ್ಪೊರೇಷನ್ ಸರ್ಕಲ್ಲು, ಅಲ್ಲಿಗೆ ಬಂದವ್ರಣ್ಣ. ಇಲ್ಲಿಗೆ ಬಂದು ಇಲ್ಲೆಲ್ಲ ಹಿಂದೆಗಡೆ ಬಿಲ್ಡಿಂಗ್ ಅಂದರು. ಹಿಂದೆಗಡೆ ಬಿಲ್ಡಿಂಗ್ ಹೋದ, ಅದೆಲ್ಲ ನಮ್ಗೆ ಹಿಂದೆಗಡೆ ಬಿಲ್ಡಿಂಗ್ ಹೋಗಿ ಅಂತಂದ್ರು. ಸರಿ ಓಕೆ ಆಯಿತು, ಒಂದೇ ಇದರಲ್ಲಿದ್ದಾರೆ, ಹೋಗಿ ಮಾತಾಡ್ಸ್ಕೊಂಬಂದ. ಇವ್ರು ಅಂತಂದ್ರು ನಮಗೆ ಬರೋದೇ ಇಲ್ಲ ಸರ್ ಇದು. ಸರಿ ಓಕೆ ಸರ್, ಫರ್ದರ್ ಆಗಿ ಇಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರದ್ದು ಡೀಟೇಲ್ಸ್ ಅವ್ರಿಗೆ ಕೊಡಿ ಅಂದರೆ ಇಲ್ಲ ಸರ್, ಇದು ನಮ್ಮ ಅಂಡರಲ್ಲಿದ್ದರೆ ಮಾತ್ರ ನಾವು ಕೊಡಕ್ಕೆ ಬರೋದು, ಇಲ್ಲ ಅಂದರೆ ಬರೋಲ್ಲ. ಸೊ ಇವ್ರು ಯಾರ್ದು ಬೇರೆಯವ್ರು ಕಾಂಟ್ಯಾಕ್ಟ್ ಕೊಡಲ್ಲ? ಅವರು ಕೊಟ್ಟಿದ್ರೆ ನಾನು ಯಾಕೆ ಸರ್ ಇಟ್ಕೊಂಡು ಪೇಪರ್ ಇಟ್ಕೊಂಡು ಯಾಕೆ ಓಡಾಡ್ತಿದ್ದೆ ಹೇಳಿ ನಾನು. ಮತ್ತೆ ಇವಾಗ ಅದೇ ಅರಣ್ಯ ಭವನ್ಗೆ ಹೋಗಬೇಕು. ಅರಣ್ಯ ಭವನ್ಗೆ ಹೋಗಿ ಅವ್ರು ಕೇಳಬೇಕು ಇವಾಗ ಅಲ್ಲಿ ಏನು ಪರಿಸ್ಥಿತಿ ಅಂತ, ಹೋದ್ರೇ ಸರ್ ಗೊತ್ತಾಗೋದಲ್ಲಿ ಇವಾಗ. ಅಯ್ಯೋ, ಇಲ್ಲಿವರೆಗೂ ಯಾರು ಕಂಪ್ಲೇಂಟ್ ಅಟೆಂಡ್ ಮಾಡಿಲ್ಲ ಸರ್. ಅದು ಈ ಬೆಳಗ್ಗೆಯಿಂದ ಸರ್, ಬೆಳಗ್ಗೆಯಿಂದ ಅರಣ್ಯ ಭವನ್ಗೆ ಒಂದ್ಸತಿ ಹೋಗಿ ಕೆಳಗಡೆ ಕೇಳಿದೆ, ಅವರು ಕೆಳಗಡೆ ತೊಗೊಳಲ್ಲ ಅಂತ ಹೇಳಿದ್ರು. ತಿರ್ಗಾ ಈಚೆ ಬಂದು ಮತ್ತೆ ಕಾಲ್ ಮಾಡಿ ಕನೆಕ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಕಾಲ್ ಮಾಡಿದ್ದಕ್ಕೆ ಮತ್ತೆ 4th ಫ್ಲೋರಿಗೆ ಬನ್ನಿ ಅಂದರು. 4th ಫ್ಲೋರಿಗೆ ಹೋಗಿದ ತಕ್ಷಣ ತಿರ್ಗಾ ಅಲ್ಲಿ ಕರೆಸ್ಕೊಂಡು ಇಲ್ಲ ಇದು ನಮಗೆ ಬರೋಲ್ಲ, ಮತ್ತೆ ನೀವು ಅಲ್ಲೇ ಹೋಗಬೇಕು, GB ಆಫೀಸ್ಗೆ ಹೋಗಿ ಅಂತ.
ಇವ್ರಿಗೆ ಬಂದು ಕೇಳಿದ್ರೆ ಇಲ್ಲ ಇದು ನಮಗೆ ಬರಲ್ಲ, ನೀವು BBMP ಲಿಮಿಟ್ಸಲ್ಲಿ ಏನೇ ಇದ್ರು ಮಾತ್ರ ನಮ್ಗೆ ಹೇಳಿ ಅಂತ ಹೇಳ್ತಾರೆ. ಸೊ ಆ ಊರು ಕಿತ್ನಳ್ಳಿ ಗ್ರಾಮ ಪಂಚಾಯತಿಗೆ BBMPಗೆ ಬರಲ್ಲ. BBMPಗೆ ಬರಲ್ಲ ಸರ್, ಅದು ಅರ್ಬನ್ ಡಿವಿಷನ್ಗೆ ಬರುತ್ತಂತೆ. ಓಕೆ, ಅರ್ಬನ್ ಡಿವಿಷನ್ ಅವ್ರಿಗೆ ಕನೆಕ್ಟ್ ಮಾಡಿ ಅಂತ ಅಂದ್ರೂ ಅದು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮ್ಮ ಕೆಲಸ ಎಲ್ಲ ಹೋಗಿಬಿಡ್ತಾರೆ, ಫಸ್ಟ್ ಈ ಕಾಂಪೌಂಡಿಂದ ಆಚೆ ಹೋಗ್ತಾರೆ. ಅರ್ಬನ್ ಡಿವಿಷನ್ಗೆ ಕನೆಕ್ಟ್ ಮಾಡಿ ಸರ್. ಇವಾಗ ಯಾರೇ ಆಗಲಿ, ನಾನೊಬ್ಬ ಫೋಟೋಗ್ರಾಫರು, ನಾನು ಬಿಸಿ ಇದ್ದೀನಿ, ನೆಕ್ಸ್ಟ್ ಟೈಮ್ ಈಗ ಇನ್ನೊಂದು ಅರ್ಜೆಂಟ್ ಫೋಟೋಗ್ರಫಿ ಬೇಕು ಅಂತಂದ್ರೆ ನಾನು ಕಾಂಟ್ಯಾಕ್ಟ್ ಇನ್ನೊಬ್ರು ಕೊಡ್ತೀನಿ, ಈ ರೆಫರ್ ಮಾಡ್ತೀವಿ. ಇವ್ರು ರೆಫರೆನ್ಸ್ ನಂಬರ್ ಕೂಡ ಕೊಟ್ಟಿಲ್ಲ. ಒಂದು ನಂಬರ್ ಕೊಟ್ಟರು, ಅದು ಮಾಮೂಲಿ ಲ್ಯಾಂಡ್ಲೈನ್ ನಂಬರು, ಆ ನಂಬರ್ ಸ್ವಿಚ್ ಆಫ್. ಈಗ ನೀವು ಮುಂದೆನೇ ಮಾಡ್ತೀನಿ ನೋಡಿ ಆ ನಂಬರ್ ಮಾಡಿ ನೋಡೋಣ ಸರ್. ನಿಮ್ಮ ಹಿಂದೆ ಒಂದು ನಂಬರ್ ಬರ್ತಿದ್ದೀನಿ ಸರ್, ಇಲ್ಲಿ ತೊಗೊಳ್ಳಿ 23344 686 ಅಲ್ಲ 686. ಹಾಂ, ಫಾರೆಸ್ಟ್ GCF. ಅದು ಉಸಿರೇ ಬಿಡಲ್ಲ ಸರ್, ಏನು ಹೇಳಲ್ಲ ಅದು. ಮಾತಿಲ್ಲ ಕತೆ ಇಲ್ಲ ಬರೀ ರೋಮಾಂಚ್, ಏನಿಲ್ಲ ನೋಡಿ, ಸೌಂಡೇ ಇಲ್ಲ, ಏನೂ ಇಲ್ಲ. ನಂದು ಟೈಮು ಏನೋ ಗೊತ್ತಿಲ್ಲ. ನಮಗೆ ನಮ್ಮ ಕಲಾ ಮಾಧ್ಯಮ ಸರ್ ನಾನು ಭಾಳ ಇದು ನೋಡ್ತಿದ್ದೆ ಇವ್ರದ್ದು. ದೇವ್ರು ಸಿಕ್ತಂಗೆ ಸಿಕ್ಕಿದ್ರು ಇವತ್ತು. ಅಲ್ಲ ನೋಡಿ, ನಿಮ್ಮ ಮನೆ ಇದೆಯಾ ಲೇಔಟಲ್ಲಿ? ಲೇಔಟಲ್ಲಿ ನಮ್ಮ ಮನೆ ಇಲ್ಲ, ಇವ್ರ ಮನೆ ಇಲ್ಲ. ಆಮೇಲೆ ನಿಮ್ಮ ಮನೆ ಇರೋದಲ್ಲಿ ಅದ್ರ ಪಕ್ಕದ ಲೇಔಟ್ ಕೆಳಗಡೆ, ಪಕ್ಕದ ಲೇಔಟಲ್ಲಿ. ಹೌದು. ಸೊ ಅಲ್ಲಿ ಮರ ಕಡಿತಾ ಇರೋದು ಅಕ್ರಮ ಅಂತ ಹೇಳಿ ನೀವು ಹೋರಾಟ ಮಾಡ್ತಾ ಇದ್ದೀರಾ. ಜೊತೆಗೆ ಆ ಬಡಾವಣೆಯ ಸುಮಾರು ಒಂದು 20 ಜನ ಅದು ಸಹಿಯಾಗಿ ಕಳಿಸೋರೆ ನೋಡಿ. ಇಲ್ಲಿ ಈ ಜಾಬ್ ಮಾಡೋದು ಫೋಟೋಗ್ರಫಿ. ಹೌದು ಸರ್, ಇವ್ರ ಜಾಬ್ ಅಲ್ಲ ಅದು. ಪರಿಸರ ಉಳಿಸಿ, ಮರ ಉಳಿಸಿ, ಅರಣ್ಯ ಉಳಿಸಿ ಇವ್ರ ಕೆಲಸ ಅಲ್ಲ. ಆದರೆ ಲೇಔಟಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಹಾಕಿರುವಂಥ ಮರಗಳು ಇಷ್ಟು ಬೆಳೆದು ತುಂಬ ದೊಡ್ಡವಾಗ್ಬಿಟ್ಟಿದ್ದಾವೆ. ಹಳೆಯ ಲೇಔಟ್, ಅದು ರೆವಿನ್ಯೂ ಲೇಔಟ್. ಅಲ್ಲಿ ಹಾಕಿರೋಂಥದ್ದನ್ನ ಅವ್ನು ಯಾರೋ ಹಳೇ ಜಮೀನು ಓನರ್ ಬಂದು ಅದು ಕಡ್ಕೊಂಡು ತೊಗೊಂಡೋಗ್ತಾರದು ಅಕ್ರಮ, ಇದನ್ನು ನಿಲ್ಲಿಸಿ ಅಂತ ಅವ್ರು ಕೇಳಕ್ಕೆ ಹೋಗಿದ್ದಕ್ಕೆ ಸರ್ಕಾರಿ ಅಧಿಕಾರಿಗಳು, ನೌಕರರು ಅವ್ರನ್ನ ಈ ಟೇಬಲಿಂದ ಆ ಟೇಬಲ್ಗೆ, ಈ ಬಿಲ್ಡಿಂಗಿಂದ ಆ ಬಿಲ್ಡಿಂಗ್ ಓಡಾಡ್ಸಿದ್ರೆ ನಿಮ್ಗೆ ಏನಾಗಿದೆ? ನಿಮಗೆ ಸರ್ ಈ ಥರ ಏನಾಗಿದೆ ನಿಮಗೆ? ಅಲ್ಲ ಬಂದ್ರ, ಓ ಹೌದಾ, ಇದಾ ನೋಡಿ, ಇದು ಇಂಥ ಕಡೆ ಬರುತ್ತೆ. ಸರ್ಕಾರಿ ಕಚೇರಿ ಅಂದರೆ BBMP ಆಫೀಸೋ, GB ಆಫೀಸೋ, ಫಾರೆಸ್ಟೋ, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟೋ, BWSSBನೋ, ಕಂದಾಯ ಇಲಾಖೆನೋ, PWDನೋ, ಯಾವುದೋ ಒಂದು ಮಣ್ಣು ಮಸಿ ರೀ ಇಲ್ಲಿ ಒಬ್ಬ ಸರ್ಕಾರದ ಹತ್ರ ಒಟ್ಟು ಸರ್ಕಾರಕ್ಕೆ ಬಂದಂತಾನೆ. ಇಲ್ಲಪ್ಪ ಇಲ್ಲಿ ಹೋಗು ಅಂತ ಅಲ್ಲಿಂದ ಕರೆಕ್ಟ್ ಮಾಡಿ, ಅಲ್ಲಿಂದ ನೀವೇ ಫಾರ್ವರ್ಡ್ ಮಾಡಿ, ಹಿಂಗಾಗಿದೆ ಅಂತ ಸಮಸ್ಯೆ ಅಂತ ಮಾಡೋದು. ನಿಮ್ಗೆ ಏನಾಗಿದೆ ರೋಗ ನಿಮಗೆ? ಇವನು ಈ ಟೇಬಲಿಂದ ಆ ಟೇಬಲ್ಗೆ, ಆ ಟೇಬಲ್ ಈ ಟೇಬಲ್ ಓಡಬೇಕು ಪಾಪ ಹುಡುಗ. ಯಾಕೆ ಓಡಬೇಕು? ಯಾಕ್ರಿ ಓಡಬೇಕು ತಾನೇ? ನೀವು ಹೇಳ್ತೀರಾ ಪ್ರಜಾಪ್ರಭುತ್ವ ಅಂತ. ಇದು ಪ್ರಜೆ ಪ್ರಭುನ? ಪ್ರಜೆನ ನೀವು ನಾಯಿ ಥರ ಟ್ರೀಟ್ ಮಾಡ್ತಾ ಇದ್ದೀರಿ. ಪ್ರಭುತ್ವನೂ ಇಲ್ಲ ಸರ್, ಪ್ರಜೆನೂ ಇಲ್ಲ, ಪ್ರಭುತ್ವನೂ ಇಲ್ಲ ನಿಮಗೆಲ್ಲ. ನಿಮ್ಗೆ ಒಟ್ಟು ಕೂತ್ಕೊಂಡು ಕತ್ತೆ ಕಾಯೋ ಕೆಲಸ ನಿಮ್ಮದು. GBIಗೆ ಬಂದ್ರೆ GBIಗೆ ಬಂದಿನಪ್ಪ ನೋಡಿ, ಇಲ್ಲಿಗೆ ಬರಲ್ಲ, ಒಂದು ನಿಮಿಷ ನಾನು ಫೋನ್ ಮಾಡ್ತೀನಿ ಇವ್ರಿಗೆ, ನೋಡಿಲ್ಲ ಅಂತ ಯಾಕೆ ಹೇಳೋ ಹಕ್ಕಿಲ್ವ ನಿಮಗೆ? ಅದು ನಿಮ್ಗೇನು ಹೇಳ್ಕೊಟ್ಟಿಲ್ವ ಟ್ರೈನಿಂಗಲ್ಲಿ? ಅಥವಾ ಟ್ರೈನಿಂಗ್ ಕೊಡಬೇಕಲ್ವ ಅವ್ರಿಗೆ ಕರೆಕ್ಟಾಗಿ? ಪೆನಾಲ್ಟಿ ಮಾತ್ರ ಆಗಕ್ಕೆ ಫಸ್ಟ್ ಇರ್ತಾರೆ ಸರ್ ಗೌರ್ಮೆಂಟ್ ಅವರು. ಪೆನಾಲ್ಟಿ ಅದೇ ಅಕಸ್ಮಾತ್ ಏನಾರ ಯಾವ್ದಾರ ಒಂದು ಇದು ಮಾಡ್ಬಿಡಿ, ಫಸ್ಟ್ ಬಂದು ಫೈನ್ ಹಾಕ್ಬಿಡ್ತಾರೆ. ಈ ರೋಡಲ್ಲಿ ನಿಂತ್ಕೊಂಡು ಬೀಡಿ ಸೇದಿದ್ರೆ, ಸಿಗರೇಟ್ ಸೇದಿದ್ರೆ, ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಸರ್. ಬುಧವಾರದಿಂದ ಸರ್ ನಾನು ಓಡಾಡ್ತೇನೆ ನೋಡಿ, ಮೇಲ್ ಮಾಡಿದ್ದೀನಿ. ಅಟ್ಲೀಸ್ಟ್ ಮೇಲ್ಗೆ ರೆಸ್ಪಾನ್ಸ್ ಮಾಡಬೇಕು. ಇನ್ನು ನಮ್ದು ಎಂಥ ಸರ್ಕಾರ ಆಗಿದೆ ಅಂತಂದರೆ ಇದು ನೋಡಿ ಸರ್, 2 PCCF KR ನೋಡಿ ಎಲ್ಲರಿಗೂ ಮಾಡೋರು. 12 ಆಗಸ್ಟ್ಗೆ ಮಾಡೋರೆ. ನಾವು ನೋಡಿ ಮಾಡಿದ್ದೀವಿ, ವಿತ್ ಪ್ರಾಂಪ್ಟ್ ಹಾಕಿ ಫೋಟೋಸ್ ಅಟ್ಯಾಚ್ ಮಾಡಿದ್ದೀನಿ ಸರ್. ಪ್ರತಿಯೊಂದು ಫೋಟೋಸ್ ಅಟ್ಯಾಚ್ ಆಗಿರುವಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದ್ದಾರೆ ರೀ. ಅವ್ರಿಗೆ ಗೊತ್ತಿಲ್ಲ, ಕಾಮನ್ ಮನಿಗೆ ಗೊತ್ತಾ ಇದು ಈ ಥರ ಒಂದು ಸಮಸ್ಯೆ ಆದಾಗ ಅದು GBIಗೆ ಹೋಗ್ಬೇಕಾ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕಾ, ವಾಟರ್ ಸಪ್ಲೈ ಬೋರ್ಡಿಗೆ ಹೋಗ್ಬೇಕಾ, ಅಥವಾ ನಿಮ್ಮ ಮನೆಗೆ ಅಲ್ಲಿಗೆ ಬರಬೇಕಾ? ಗೊತ್ತಾಗ್ತಿದೆಯಾ? ಅದು ಗೊತ್ತಿರಲ್ಲ ಜನಕ್ಕೆ. ನೀವು ಬಂದರೆ ನಿಮ್ಮ ಹತ್ರ ಯಾವುದೋ ಒಂದು ತಪ್ಪಿ ನಿಮ್ಮ ಹತ್ರ ಬಂದಾಗ ನೀವು ಒಂದು ಕರೆಕ್ಟಾಗಿ ಡೈವರ್ಟ್ ಮಾಡಬೇಕಲ್ವ? ನೀವು ಮಾಡ್ತಾ ಇದ್ದೀರಾ? ನಾವು ಗೊತ್ತಿಲ್ಲಪ್ಪ ಹೋಗು ಅಂದ್ಬಿಟ್ರೆ ಏನು ಮತ್ತೆ ಸಂಬಳ ಕೊಡೋದು ನಾವು ನಿಮಗೆ? ಯಾಕ್ರಿ ಕೊಡೋದು? ನಮ್ಮ ಟ್ಯಾಕ್ಸ್ ದುಡ್ಡು ತಾನೇ ತಿಂದು ಬದುಕ್ತಾ ಇರೋದು ನೀವು. ಏನಾಗಿದೆ ನಿಮಗೆ? ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿ ನೋಡಿ. ಹುಡುಗ ಪಾಪ ರೆಸ್ಪಾನ್ಸ್ ಮಾಡ್ಬೇಕಾ ಸರ್? ಒಂದು ವಾರ ಬೇಕಾ ಮರ ಕಡೆ ನಿಲ್ಸಕ್ಕೆ? ಆಮೇಲೆ ದಿನ ಬಂದ್ಬಿಟ್ಟು 14 ಲಕ್ಷ ಮರ ನೆಟ್ಟೆ, 20 ಲಕ್ಷ ಮರ ನೆಟ್ಟೆ, ಗಿಡ ಬೆಳೆಸಿದೆ, ಮರ ಬೆಳೆಸಿ, ಎಲ್ಲಿ ಬೆಳೆಸಿದ್ದೀರಾ? ಒಂದು ಕಾರ್ ನೀರು ಹಾಕ್ತಾ ಇದ್ದೀರಾ? ಸುಮ್ಮನೆ ಅರಣ್ಯ ದಿನ, ಪರಿಸರ ದಿನ ಬಂದರೆ ಮಾಡೋದು ಘೋಷಣೆಗಳು. ನೀವು ಟ್ಯಾಕ್ಸ್ ದುಡ್ಡು ತಿನ್ನೋದೇ ಟ್ಯಾಕ್ಸ್ ಪೇಯರ್ಸ್ ದುಡ್ಡನ್ನ. ಎಲ್ಲಿ ಬೆಳೆಸಿದ್ರಿ? ಕೋಟಿಗಟ್ಟಲೆ ಮರ. ನಾವು ಹೇಳ್ದ ಕೋಟಿಗಟ್ಟಲೆ ಮರ ಬೆಳೆಸಿದೀವಿ ನಾವು ಈ ವರ್ಷ ಅಂತ. ಎಲ್ಲಿ ಬೆಳೆಸಿದ್ದೆ? 10 ವರ್ಷ ಕೋಟಿಗಟ್ಟಲೆ ಮರ. ನೀರು ಹುಯ್ತಾ ಇದ್ದೀರಾ ಅದಕ್ಕೆ? ಕಡ್ದಿರೋ ಮರ ಉಳಿಸ್ಲಿ ಸರ್ ಸಾಕು. ಅವರು ಅವ್ನು ಬಂದೇ ಚಡ್ಡಿ ಹಾಕೊಂಡು ಹಳೆ ಓನರ್ ಕಿತ್ಕೊಂಡು ಹೋಗ್ತಾರೆ. ಅದು ಇಲ್ಲಿಗಲ್ರಿ, ಹೆಂಗೆ ಮಾಡಂಗಿಲ್ಲ. ಅದು ಅವ್ನು ಲೇಔಟ್ ಮಾಡಿ ಡೆವಲಪ್ ಮಾಡ್ಕೊಟ್ಟು ಇವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟೋಗೋರೆ ಲೇಔಟ್ಸ್ನವ್ರಿಗೆ. ಪಾಪ ಲೇಔಟ್ನವರು ಪಾಪ ಅವ್ರ ಜಾಬು ಗೀಬೆಲ್ಲ ಬಿಟ್ಟು ಎಲ್ಲ ಬಂದು ಓಡಬೇಕಾ ನಿಮಗೆ? ದಯವಿಟ್ಟು ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಪಾಪ ಅವ್ರಿಗೆ ಗೊತ್ತಿಲ್ಲ ನಾನು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಏನು ಅಂತ. ಡೈವರ್ಟ್ ಮಾಡಿ, ಮಿಸ್ಗೈಡ್ ಮಾಡಿ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ್ರಂತೆ ಅವ್ರು, 112ಗೆ, ಪೊಲೀಸ್ ಕಂಟ್ರೋಲ್ ರೂಮ್ಗೆ. ಇಲ್ಲ ನಮ್ಮ ಸೆಕ್ಷನ್ಗೆ ಬರಲ್ಲ ಅಂತ ಹೇಳಿ ನೋಡಿ. ಕಾಲ್ ಮಾಡಿರೋ ನಂಬರ್ ಇದೆ ನೋಡಿ, ಒಂದು ಸೆಕೆಂಡ್ ತೋರಿಸ್ತೀನಿ. 112 ಕಾಲ್ ಮಾಡಿದ್ರೆ ನಮ್ಮ ಜೂರಿಸ್ಡಿಕ್ಷನ್ ಬರಲ್ಲ ರೀ. ಮರ ಕಡಿತಾ ಇದ್ರೆ ಅದು ಕಾನೂನು ವಿರುದ್ಧ. ಅದನ್ನು ಫಸ್ಟ್ ನೀವು ನಿಲ್ಲಿಸಬೇಕು. ಕಾನೂನು ಸುವ್ಯವಸ್ಥೆ ಕಾಪಾಡೋರು, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋರು. ಆಮೇಲೆ ನೀವು ಅರಣ್ಯ ಇಲಾಖೆ ಇನ್ನೊಂದು ನೀವು ಡೈವರ್ಟ್ ಮಾಡ್ಬೇಕು ರೀ. ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ ಪೊಲೀಸ್ನವರೇ. ಅವ್ನು ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಗೊತ್ತಾಗಲ್ಲ ನಿಮಗೆ? ನೋಡಿ ಸರ್, 11:49ಕ್ಕೆ ಪೊಲೀಸಿಗೆ ನಾನು ಕಾಲ್ ಮಾಡಿದ್ದೀನಿ ನೋಡಿ. ಇವಾಗ ಮಾಡಿದ್ರೆ 11:49ಕ್ಕೆ ವಿಡಿಯೋ ಮಾಡ್ತಿರೋದು 2 ಗಂಟೆ ಟೈಮಲ್ಲಿ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಡ್ ಕ್ವಾರ್ಟರ್ಸ್ಗೆ ಮಾಡಿದ್ದೀನಿ, ಮತ್ತೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಡ್ ಕ್ವಾರ್ಟರ್ಸ್ಗೆ ಮಾಡಿದ್ದೀನಿ. ಅವ್ರು ಯಾರು ನೋಡಿ, ಇದು ಅವ್ರದ್ದೇ ಅರ್ಬನ್ ಡಿವಿಷನ್ದೇ ನಂಬರು. ಅವರು ಯಾರು ರೆಸ್ಪಾನ್ಸ್ ಮಾಡಿಲ್ಲ ಸರ್.
11:30 ಹೆಚ್ಚು ಕಮ್ಮಿ ಸುಮಾರು ಹೊತ್ತು ನಾನು ಮಾಡಿದ್ದೀನಿ ಸರ್. 1 ಅವರ್ ನಾನು ಕಾಲ್ ಡೇಟ್. ಇವತ್ತು ಅವ್ರು ಫೋಟೋ ತೆಗೆಗೆ ಹೋಗಿರೋ ಪಾಪ ಒಂದು 500,000 ರೂಪಾಯಿ ಪಾಪ ಜೀವನಕ್ಕೆ ದುಡ್ಡು ಬಂದಿರೋದು ಅವ್ರಿಗೆ. ಪೆಟ್ರೋಲ್ ಹಾಕೊಂಡು ಕೈಲಿ ಹೆಲ್ಮೆಟ್ ಹಿಡ್ಕೊಂಡು ಊಟ ಇಲ್ಲದೆ ನಾಷ್ಟ ಇಲ್ಲದೆ ಗಡ್ಡ ಕೆರ್ಕೊಳಕ್ಕಾಗದೆ ಪಾಪ ಅವರು ಮರ ಕಡಿಯೋದು ನಿಲ್ಸಕ್ಕೆ ಅಂತ ಓಡಾಡ್ತಾವ್ರು ಅವರು. ನೀವು ಆಫೀಸಲ್ಲಿ ಕುತ್ಕೊಂಡು ಹಿಡಿದಪ್ಪ ಹೊಟ್ಟೆ ಬಿಟ್ಕೊಂಡು ತಿಕ್ಕ ಹಿಡಿದಪ್ಪ ಬಿಟ್ಕೊಂಡು ಸಂಬಳ ಗಿಂಬಳ ಎಲ್ಲ ಎಣ್ಸ್ಕೊಂಡು ಒಳಗಡೆ ಇಟ್ಕೊಂಡು ನಿಮ್ಮ ಹೆಂಡ್ರದಿರು ಮೊದಲನೇ ಹೆಂಡ್ರು ಎರಡನೇ ಹೆಂಡ್ರು ಮೂರನೇ ಹೆಂಡ್ರು ಒಳಗೆ ನೆಕ್ಲೆಸ್ ಮಾಡ್ಸ್ಕೊಂಡು ಓಡಾಡ್ತೀರಿ ನೀವು. ಏನು ಬಂದಿದೆ ನಿಮಗೆಲ್ಲ ದರಿದ್ರ? ಮೊದಲು ರೀ ಅವ್ರಿಗೆಲ್ಲ ಮೊದಲು ಟ್ರೈನಿಂಗ್ ಕೊಡಿ. ಅಲ್ಲ ನಮ್ಮನ್ನು ಆಳೋರು ಹಂಗೆ ಅವ್ರೆ, ಅದಕ್ಕೆ ತಗೊಳ್ಳಿ ಹೋಗಿ ಸರ್ ಫಸ್ಟ್ ಲೋಕಲ್ ಪೊಲೀಸ್ ಸ್ಟೇಷನ್ ಗಮನ ಕೊಡಿ ಸರ್. ಇದು ಸಾಲವಾಗಿಲ್ಲ ನಂಗೆ ಫೋನ್ ಮಾಡಿ, ನಾನೇ ಬರ್ತೀನಿ ಅಲ್ಲಿ ಲೇಔಟ್ ಹತ್ರ. ಅವ್ನು ಯಾವ ಚಡ್ಡಿ ಮುನಿಯಪ್ಪ ನಾನೇ ನೋಡ್ತೀನಿ. ಬೈಲಪ್ಪ ಅವರೇ. ಹಾಂ ಬೈಲಪ್ಪ ಬರ್ತೀನಿ.